ಬಂಧುಗಳಿಗೆ ಸ್ವಾಗತಿಸುತ್ತಾ ಬಿಲ್ಲವ ಅಸೋಸಿಯೇಷನ್ ಬ್ಯಾಂಗ್ಳೂರಿನ ಸುವರ್ಣ ಸಂಭ್ರಮದ ನಾವು ಸುವರ್ಣ ಸಂಭ್ರಮವನ್ನು 10ನೇ ತಾರೀಕಿಗೆ ಆಚರಿಸ್ತಿದ್ದೆ. ಅದರ ಪ್ರಯುಕ್ತ ನಾವು ಎಲ್ಲ ಪತ್ರಿಕಾ ಬಂಧುಗಳನ್ನು ಕರೆಸಿ ನಮ್ಮ ಒಂದು ಪ್ರಕಟಣೆಯನ್ನು ಪ್ರಕಟಿಸಬೇಕಂತ ತಮ್ಮನ್ನು ವಿನಂತಿಸಿಕೊಳ್ಳಿಕ್ಕೆ ನಾವು ಬಂದಿದ್ವಿ. ಇಲ್ಲಿ ನಮ್ಮ ಗೌರವ ಅಧ್ಯಕ್ಷರಾದ ಗೋಪಾಲಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ. ಹಿರಿಯ ಉಪಾಧ್ಯಕ್ಷರಾದ ಕೇಶವ ಪೂಜಾರಿ ಅವರಿದ್ದಾರೆ. ಉಪಾಧ್ಯಕ್ಷರಿ ಜಯಂತಿ ಕೃಷ್ಣ ಅವರಿದ್ದಾರೆ. ಈ ಸುವರ್ಣ ಸಂಭ್ರಮದ ಫೈನಾನ್ಸ್ ಕಮಿಟಿಯ ಹಣಕಾಸು ಸಮಿತಿಯ ಅಧ್ಯಕ್ಷರಾದ ಲಕ್ಷ್ಮಣ ಅಮೀರ್ ಅವರಿದ್ದಾರೆ. ಈ ಕಡೆ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ DN ಸಂಪತ್ ಕುಮಾರ್ ಅವರಿದ್ದಾರೆ. ಹಾಗೆ ಖಜಾಂಚಿ ದಯಾನಂದ್ ಪೂಜಾರಿ ಅವರಿದ್ದಾರೆ. ಸಂಘಟನಾ ಕಾರ್ಯದರ್ಶಿ ನಾರಾಯಣ್ ಪೂಜಾರಿ ಅವರಿದ್ದಾರೆ. ಈ ಒಂದು ಸುವರ್ಣ ಸಂಭ್ರಮದ ಕಾರ್ಯಕ್ರಮ ನಿರೂಪಣಾ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ರತನರಾಜ್ ಇದ್ದಾರೆ. ಹಾಗೆ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ವಿಜಯ ಕೃಷ್ಣ ಅವರಿದ್ದಾರೆ. ಇವತ್ತು 50 ವರ್ಷಗಳ ಹಿಂದೆ ಬಿಲ್ಲವ ಅಸೋಸಿಯೇಷನ್ ಒಂದು ಸಣ್ಣ ಜಾಗದಲ್ಲಿ ಈ ಸಂಘವನ್ನು ಪ್ರಾರಂಭಿಸಿ ನಂತರ 18 ಜನ ಅಧ್ಯಕ್ಷರುಗಳು ಬಹಳ ಕಷ್ಟಪಟ್ಟು ಈ ಸಂಘವನ್ನು ಕಟ್ಟಿಕೊಂಡು ಇವತ್ತು 50ನೇ ವರ್ಷದ ಸಮಾರಂಭವನ್ನು ನಾವು ಆಚರಿಸ್ತಾ ಇದ್ದೇವೆ. ಬನ್ನರಘಟ್ಟ ರಸ್ತೆಯಲ್ಲಿರುವಂತಹ ಸರ್ಕಾರದಿಂದ ನಮಗೆ ಬಂದಂತ 1 ಎಕರೆ ಜಾಗದಲ್ಲಿ ನಾವು ಬಿಲ್ಲವ ಭವನವನ್ನು ಅಲ್ಲಿ ಪ್ರಾರಂಭಿಸಿದ್ವಿ. ಹಾಗೆ ಅಲ್ಲಿ ಒಂದು ಗಂಡು ಮಕ್ಕಳ ವಿದ್ಯಾರ್ಥಿ ನಿಲಯವನ್ನು ಕೂಡ ನಾವು ಪ್ರಾರಂಭಿಸಿದ್ವಿ. ಹಾಗೆ ಅದರ ಪಕ್ಕದಲ್ಲಿ ಹೆಣ್ಣು ಮಕ್ಕಳಿಗೋಸ್ಕರ ವಿದ್ಯಾರ್ಥಿನಿ ನಿಲಯವನ್ನು ನಾವು ಪ್ರಾರಂಭಿಸಿದ್ವಿ. ಅವತ್ತು ಕೇವಲ 12 ಜನರಿಂದ ಪ್ರಾರಂಭವಾದಂತ ಈ ಬಿಲ್ಲವ ಅಸೋಸಿಯೇಷನ್ ಇವತ್ತು 6,000 ಜನರಿಗೆ ಸದಸ್ಯರ ಸಂಖ್ಯೆಯನ್ನು ಹೊಂದಿದೆ. ಇವತ್ತು ಬಿಲ್ಲವ ಅಸೋಸಿಯೇಷನ್ ಹಲವಾರು ಮಕ್ಕಳನ್ನು ದತ್ತು ಸ್ವೀಕರಿಸಿ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡುವಂತ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ವಿ. ಸುಮಾರು ಗಂಡು ಮಕ್ಕಳ ಹಾಸ್ಟೆಲ್ನಲ್ಲಿ 33 ಜನ ಇಂಜಿನಿಯರಿಂಗ್ ಇರ್ಬೋದು, MBA ಇರ್ಬೋದು ಇಂಥ ಹುಡುಗರನ್ನು ನಾವು ಫ್ರೀಯಾಗಿ ಅವರನ್ನು ನಾವು ಸಾಕ್ತಾ ಇದ್ದೇವೆ. ಹಾಗೆ ಹೆಣ್ಣು ಮಕ್ಕಳ ಹಾಸ್ಟೆಲ್ನಲ್ಲಿ ಕೂಡ 22 ಜನ ಹೆಣ್ಣು ಮಕ್ಕಳನ್ನು ನಾವು ಊರಿನಿಂದ ಬಂದಂತ ಮಕ್ಕಳನ್ನು ನಾವು ಕಲಿಸ್ತಾ ಇದ್ದೇವೆ. ಇದು ಈ ಅಸೋಸಿಯೇಷನ್ನ ಒಂದು ನಾವು ಏನು ಮಾಡಿಕೊಂಡು ಬಂದಿದ್ದೆಲ್ಲ ನಮ್ಮ ಕೆಲಸ. ಹಲವಾರು ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದಿರ್ಬೋದು, ಅವರನ್ನು ದತ್ತು ಸ್ವೀಕರಿಸುವುದು, ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಕ್ರೀಡೋತ್ಸವ ಇರ್ಬೋದು. ಆಮೇಲೆ ಅಲ್ಲಿಯ ಜನರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಕೂಡ ಮಾಡ್ತಾ ಇದ್ದೀವಿ. ಈ ಸಲ ವಿಶೇಷವಾಗಿ ದಾಸರಹಳ್ಳಿ ವಲಯದಲ್ಲಿ ಆ ಏರಿಯಾದ ಜನರಿಗೆ ನಾವು ಉಚಿತ ಆರೋಗ್ಯ ತಪಾಸಣೆ ಶಿಬಿರ, ಆಮೇಲೆ ಇದು ರಕ್ತದಾನ ಶಿಬಿರವನ್ನು ಕೂಡ ನಾವು ಅಲ್ಲಿ ಹಮ್ಮಿಕೊಂಡಿದ್ದೀವಿ. ಹೀಗೆ ವರ್ಷದಲ್ಲಿ ಸುಮಾರು 7-8 ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡು ಬರ್ತಾ ಇರ್ತೀವಿ ನಮ್ಮ ಸಮಾಜಕ್ಕೋಸ್ಕರ. ಹಂಚಿಕೆಯನ್ನು ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರಾದ UT ಖಾದರ್ ಅವರು ಬಿಡುಗಡೆ ಮಾಡಿದ್ದಾರೆ. ಇದರ ಅಧ್ಯಕ್ಷತೆಯನ್ನು ನಮ್ಮ ಸಮಾಜದ ನಾಯಕರಾದ BK ಹರಿಪ್ರಸಾದ್ ಅವರು ಈ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿದ್ದಾರೆ. ಹಾಗೆ ನಮ್ಮ ಸಮಾಜದ ಎಲ್ಲ ಶಾಸಕರನ್ನು, ಮಾಜಿ ಶಾಸಕರನ್ನು, ಮಾಜಿ ಮಂತ್ರಿಗಳನ್ನು, ಹಾಗೆ ಸಂಸದರನ್ನು ಕರೆಯಲ್ಲಿ ಪತ್ರಿಕೆಯಲ್ಲಿ ಪ್ರಕಟಿಸಬೇಕು. ಹಾಗೆ ನಮ್ಮ ಕಾರ್ಯಕ್ರಮ ನಡೆದ ನಂತರ ನಡೆದಂತ ಕಾರ್ಯಕ್ರಮದ ಎಲ್ಲ ವಿಷಯಗಳನ್ನು ನಿಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಬೇಕಂತೇಳಿ ನಾವು ನಿಮ್ಮ ಹತ್ರ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ಗೌರವ ಅಧ್ಯಕ್ಷರು 1912ರಲ್ಲಿ ಅದರ ಪ್ರತಿಷ್ಠಾಪನೆ ಆಯಿತು. ಆವತ್ತಿಂದ ಇವತ್ತಿನವರೆಗೆ ನಡೀತಾ ಇದೆ. ಇದರಲ್ಲಿ ನಾವು ಆವತ್ತು ಆ ಗುರುಗಳನ್ನು ಮಂಗಳೂರಿಗೆ ಬರಮಾಡಿಸಿಕೊಂಡ ಸಾಹುಕಾರ ಕೊರಗಪ್ಪ ಮತ್ತು ದೇವಸ್ಥಾನವನ್ನು ಇವತ್ತು ಈ ಮಟ್ಟಕ್ಕೆ, ನಿಮ್ಗೆ ಗೊತ್ತಿರ್ಬೋದು ಮಂಗಳೂರು ದಸರಾ ಈ ಮಟ್ಟಕ್ಕೆ ತಂದಂತಹ ನಮ್ಮ ಸಮಾಜದ ಪ್ರಶ್ನಾತೀತ ನಾಯಕ ಮಾನ್ಯ ಶ್ರೀ ಜನಾರ್ದನ್ ಪೂಜಾರಿಗೆ ನಾವು ಸಂಘದ ಪರವಾಗಿ ನಿಮ್ಮ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಶಿಕ್ಷಣ, ಆರೋಗ್ಯ, ಸಂಘಟನೆ ಮತ್ತು ಮಹಿಳಾ ಸಬಲೀಕರಣ
ಇವುಗಳಿಗೆ ನಾವು ಬಹಳ ಪ್ರಾಮುಖ್ಯತೆ ಕೊಡ್ತಾ ಬಂದಿದ್ದೀವಿ. 1975ನಿಂದ ಈ ತರ